ನನಗೆ ಅವೆಲ್ಲ ಅವ್ರ ಇದು ಕೋರ್ಟ್ ವಿಚಾರ ಎಲ್ಲ ನಂಗೆ ಗೊತ್ತಿಲ್ಲ. ಕೋರ್ಟ್ ತೀರ್ಪು ಕೊಡೋದು ಗೊತ್ತು, ಬೇರೆ ಏನೇನು ಬಂದ ಮೇಲೆ ನಾವು ಮಾತಾಡ್ತೀವಿ. ಅಲ್ಲಿವರೆಗೂ ನಾವ್ಯಾಕೆ ಮಾತಾಡ್ಬೇಕು? ನಮಸ್ಕಾರ. ಅಲ್ಲರಿ ಅವ್ರ ಪಾರ್ಟಿ ವಿಚಾರ ನನಗೇನ್ ತಿಕ್ಕಿರ್ಬೇಕು? ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದ್ರು ನನಗೆ ಓಟ್ ಹಾಕೋದವ್ರು. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್. ನಿಮ್ ನಿಲ್ಸಿದ್ರು ನನಗೆ ಓಟ್ ಅದು. ಒಂದಾರಾಗಿರ್ಲಿ, ಎರಡಾರಾಗ್ಲಿ, ಮೂರಾರು ಮಾಡ್ಕೊಳ್ಳಿ, ನನ್ಗೆ ಅದ್ರ ಪ್ರಶ್ನೆ ಇಲ್ಲ. ನಾವು ನಮ್ಮ ಜನರಿಗೆ ಏನ್ ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ತೀವಿ, ಜನರ ತೀರ್ಪು ಬಿಡ್ತೀವಿ. ಹೇಳ, ನೀವ್ ಯಾಕೆ ಅದು ಮಾತಾಡಕ್ ಹೋಗ್ತೀರಾ? ನಮ್ಮ ಹತ್ರ ಯಾರು ಬಂದೂ ಇಲ್ಲ, ಮಾತಾಡೂ ಇಲ್ಲ, ಚರ್ಚೆನೂ ನಾವು ಮಾಡಕ್ ಹೋಗಿಲ್ಲ. ಯಾಕೆ ನನ್ನ ಹತ್ರ ಮಾತಾಡ್ಲಿ? ಅವರಿಬ್ರು ಅಲಯನ್ಸ್ ಪಾರ್ಟಿ ಇರುವಾಗ ನಾವ್ ಯಾಕೆ ಮಾತಾಡಬೇಕು? ಫಸ್ಟ್ ನಮ್ಮ ಪಾರ್ಟಿದ ಮಾತಾಡ್ತೀವಿ. ನಿಮ್ಮ ಮಾತು ಬಗ್ಗೆ ಎಲ್ಲ ನಂಗೆ ನಂಬಿಕೆ ಇಲ್ಲ. ನಿಮ್ ಭಾಗ ನಮ್ಗೆ ನಂಬಿಕೆ ಇಲ್ಲ ರೀ. ನಮ್ಮ ಬರ್ಬೇಕಾದ್ರೆ ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದೆ. ಓಕೆ, ನನಗೆ ಅವೆಲ್ಲ ಅವ್ರ ಇದು ಕೋರ್ಟ್ ವಿಚಾರ ಎಲ್ಲ ನಂಗೆ ಗೊತ್ತಿಲ್ಲ. ಕೋರ್ಟ್ ತೀರ್ಪು ಕೊಡೋದು ಗೊತ್ತು, ಬೇರೆ ಏನೇನು ಬಂದ ಮೇಲೆ ನಾವು ಮಾತಾಡ್ತೀವಿ. ಅಲ್ಲಿವರೆಗೂ ನಾವ್ಯಾಕೆ ಮಾತಾಡ್ಬೇಕು? ನಮಸ್ಕಾರ. ಅಲ್ಲರಿ ಅವ್ರ ಪಾರ್ಟಿ ವಿಚಾರ ನನಗೇನ್ ತಿಕ್ಕಿರ್ಬೇಕು? ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದ್ರು ನನಗೆ ಓಟ್ ಹಾಕೋದವ್ರು. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್. ನಿಮ್ ನಿಲ್ಸಿದ್ರು ನನಗೆ ಓಟ್ ಅದು. ಒಂದಾರಾಗಿರ್ಲಿ, ಎರಡಾರಾಗ್ಲಿ, ಮೂರಾರು ಮಾಡ್ಕೊಳ್ಳಿ, ನನ್ಗೆ ಅದ್ರ ಪ್ರಶ್ನೆ ಇಲ್ಲ. ನಾವು ನಮ್ಮ ಜನರಿಗೆ ಏನ್ ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ತೀವಿ, ಜನರ ತೀರ್ಪು ಬಿಡ್ತೀವಿ. ಹೇಳ, ನೀವ್ ಯಾಕೆ ಅದು ಮಾತಾಡಕ್ ಹೋಗ್ತೀರಾ? ನಮ್ಮ ಹತ್ರ ಯಾರು ಬಂದೂ ಇಲ್ಲ, ಮಾತಾಡೂ ಇಲ್ಲ, ಚರ್ಚೆನೂ ನಾವು ಮಾಡಕ್ ಹೋಗಿಲ್ಲ. ಯಾಕೆ ನನ್ನ ಹತ್ರ ಮಾತಾಡ್ಲಿ? ಅವರಿಬ್ರು ಅಲಯನ್ಸ್ ಪಾರ್ಟಿ ಇರುವಾಗ ನಾವ್ ಯಾಕೆ ಮಾತಾಡಬೇಕು? ಫಸ್ಟ್ ನಮ್ಮ ಪಾರ್ಟಿದ ಮಾತಾಡ್ತೀವಿ. ನಿಮ್ಮ ಮಾತು ಬಗ್ಗೆ ಎಲ್ಲ ನಂಗೆ ನಂಬಿಕೆ ಇಲ್ಲ. ನಿಮ್ ಭಾಗ ನಮ್ಗೆ ನಂಬಿಕೆ ಇಲ್ಲ ರೀ. ನಮ್ಮ ಬರ್ಬೇಕಾದ್ರೆ ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದೆ.